ಏನೇ ಕೆಲಸ ಮಾಡಬೇಕು, ದೇವ್ರ ರಾಜ್ಯನ ಕಟ್ಟಬೇಕು, ದೇವ್ರ ಚಿತ್ತಾನುಸಾರ ಜೀವಿಸ್ಬೇಕು, ದೇವ್ರ ಮಹಿಮೆಗಾಗಿ ಜೀವಿಸ್ಬೇಕಂದ್ರೆ ನಮಗೊಂದು ಗುರಿ ಇರಬೇಕು. ಏನ್ ಗುರಿ ಇರಬೇಕು? ಅಪವಾದಿನೇ ಇಷ್ಟಪರಿ ಕೆಲಸ ಮಾಡ್ತಾನಲ್ಲ, ಇಂಥ ಪರಿ ಅವನ ಎಲ್ಲಾ ಕುಟುಂಬಗಳನ್ನ ಗಲಿಬಿಲಿ ಮಾಡ್ತಾನ, ಅಣ್ಣ ತಮ್ಮರ ಮಧ್ಯೆ ಜಗಳ ಇಡ್ತಾನ, ಕುಟುಂಬಗಳಾಗೆ ಜಗಳ ಇಡ್ತಾನ, ಅಸಮಾಧಾನ ಪಡಿಸ್ತಾನ. ಇಷ್ಟೆಲ್ಲ ಗಲಿಬಿಲಿ ಯಾರು ಮಾಡ್ತಾರ? ಅಪವಾದ ಎಲ್ಲ ಮಾಡ್ತಿರೋದು. ಒಬ್ರು ನಮ್ಮನ್ನು ದ್ವೇಷಿಸ್ಬೇಕಂದ್ರೆ ಕಾರಣ ಏನು? ಅಪವಾದಿನೇ ಅಲ್ಲ ಕಾರಣ. ಒಬ್ರು ನಮಗೆ ಶತ್ರುಗಳಾಗ್ಬೇಕಂದ್ರೆ ಕಾರಣ ಯಾರು? ಅಪವಾದಿನೇ ಅಲ್ಲ ಕಾರಣ. ಅವ್ರನ್ನ ಪ್ರೇರೇಪಿಸ್ತಿರೋದು, ಅವ್ರನ್ನ ನಮ್ಮ ಮೇಲೆ ಬಿಡ್ತಿರೋದು ಯಾರು? ಅಪವಾದಿನೇ ಅಲ್ಲ. ಇಷ್ಟೆಲ್ಲ ನೀನು ಪ್ರಯತ್ನ ಪಡ್ತಿರುವಾಗ, ಇಷ್ಟೆಲ್ಲ ನೀನು ಆತ್ಮೀಯ ಜೀವಿತದಲ್ಲಿ ನಮ್ಮನ್ನ ಬಲಹೀನ ಪಡಿಸಕ್ಕೆ ನೀನು ಅಷ್ಟು ಪ್ರಯತ್ನ ಪಡ್ತಿರುವಾಗ, ನಾವು ಅನೇಕರನ್ನ ಬಲಪಡಿಸಕ್ಕೆ ನಾವಿನ್ನಷ್ಟು ಪ್ರಯತ್ನ ಪಡಬೇಕು. ಈ ಆಸೆ, ಈ ಆಸಕ್ತಿ ನಮ್ಮನ್ನ ಏನ್ ಮಾಡ್ತದಂತ ಮತ್ತೆ ಆತ್ಮೀಯ ಜೀವಿತದಲ್ಲಿ ನಾವು ಬಲ ಹೊಂದಬೇಕು, ಮತ್ತೆ ನಾವು ನಿಂತ್ಕೋಬೇಕು. ಯಾಕಂದ್ರೆ ದೇವ್ರ ರಾಜ್ಯನ ಕಟ್ಟಬೇಕು. ನಾವು ದೇವ್ರ ಮಕ್ಕಳಲ್ಲ. ದೇವ್ರ ಮಕ್ಕಳಂದ್ಮೇಲೆ ದೇವ್ರ ಬಾಧ್ಯತೆ ನಮ್ದು. ದೇವ್ರು ಏನು ಒಂದು ಕೆಲಸ ಮಾಡೋಣ, ಆ ಕೆಲಸ ಬಾಧ್ಯತೆ ನಮಗೆ ಕೊಟ್ಟನ. ಇವಾಗ ಮಕ್ಕಳಿಗಲ್ಲ, ತಂದೆ ಬಾಧ್ಯತೆ ಯಾರದು? ಮಕ್ಕಳದು. ತಂದೆ ಸಂಕಲ್ಪ ಏನು? ತನ್ನ ರಾಜ್ಯನ ವಿಸ್ತರಿಸೋದು ತಂದೆ ಸಂಕಲ್ಪ. ಮತ್ತೆ ತಂದೆ ಮಕ್ಕಳಾಗಿ ನಮಗೆ ಆ ಬಾಧ್ಯತೆ ನಾವು ಓರ್ಬೇಕಲ್ಲ. ಮತ್ತೆ ಓರ್ಬೇಕಂದ್ರೆ ನಮ್ಗೆ ಏನ್ ಬೇಕು? ಆ ಒಂದು ಗುರಿ ಇರಬೇಕು, ಆ ಒಂದು ಗಮ್ಯ ಇರಬೇಕು, ಆ ಒಂದು ಆಸಕ್ತಿ ಇರಬೇಕು. ತಂದೆ ಮನೇನ ಕೆಡಸಕ್ಕೆ ಒಬ್ಬನ್ ಪ್ರಯತ್ನ ಪಡ್ತಾನಂದ್ರೆ ಮತ್ತೆ ಕಟ್ಟಕ ನಾವು ಮಕ್ಕಳಾಗಿ ನಾವೆಷ್ಟು ಪ್ರಯತ್ನ ಪಡ್ಬೇಕು? ಎಷ್ಟೋ ರೀತಿಯಲ್ಲಿ ಅವ್ನು ಪ್ರಯತ್ನ ಪಡ್ತಾನೆ, ಎಷ್ಟೋ ರೀತಿಯಲ್ಲಿ ನಮ್ಮನ್ನು ಗಲಿಬಿಲಿ ಮಾಡ್ತಾನೆ, ಎಷ್ಟೋ ರೀತಿಯಲ್ಲಿ ನಮ್ಮನ್ನು ಬಲಹೀನ ಪಡಿಸ್ತಾನೆ, ಎಷ್ಟೋ ರೀತಿಯಲ್ಲಿ ನಮ್ಮನ್ನು ಕೃಂಗಿಸ್ತದನ, ಏನೇನೋ ತಗೊಂಬಂದು ನಮ್ಮ ಮುಂದೆ ಇಡ್ತದನ. ಇದಕ್ಕ ನಾವು ಬಲಹೀನರಾಗಬೇಕು, ಕುಟುಂಬ ಚದರ್ಬೇಕು, ಕುಟುಂಬ ಬಲಹೀನತರಾಗಬೇಕು, ಮಕ್ಕಳು ಚದರ್ಬೇಕು. ಇವೆಲ್ಲ ಅವ್ನು ಮಾಡ್ತಿರೋ ಪ್ರಯತ್ನಗಳಲ್ಲ. ಮತ್ತೆ ನಮ್ಮ ಕುಟುಂಬನ ಅಷ್ಟು ಡಿಸ್ಟರ್ಬೆನ್ಸ್ ಮಾಡಿ, ನಮ್ಮ ಕುಟುಂಬನ ಅಷ್ಟು ಬಲಹೀನಪಡಿಸಿ, ನಮ್ಮ ಒಂದು ಆತ್ಮೀಯ ಜೀವಿತನೂ ಕೂಡ ಬಲಹೀನ ಪಡಿಸಕ್ಕೆ ಅವ್ನು ಅಷ್ಟು ಪ್ರಯತ್ನ ಪಡ್ತಿರುವಾಗ, ಮತ್ತೆ ನಮ್ಮ ಕುಟುಂಬನ ಕಟ್ಟಿಗೆನಾಗ ನಾವು ಇನ್ನಷ್ಟು ಬಲವಾಗಿ ನಾವು ಆತ್ಮೀಯ ಜೀವಿತದಲ್ಲಿ ನಾವು ಹೋರಾಡಬೇಕು. ನಾವು ಹೋರಾಡಿಲ್ದಂಗ ಸರಿ ಬಿಡು, ಏನೋ ಬಿಡು ಭಕ್ತಿ ಮಾಡ್ತಾ ಇದೀವಿ, ಏನೋ ಬಿಡು ಪ್ರಾರ್ಥನೆ ಹೋಗ್ತಿದ್ವಿ, ಏನೋ ಬಿಡು ಪ್ರಾರ್ಥನೆ ಬರ್ತಾ ಇದೀವಿ ಅನ್ನೋ ಒಂದು ರೀತಿಯಲ್ಲೇ ನಾವ್ ಇದೀವಿ ಅಂದ್ರೆ ಹೆಂಗೆ ನೀನ್ ಜಯಿಸ್ತಿ? ಅಪವಾದನ ಹೆಂಗೆ ಜಯಿಸ್ತಿ? ನೀನು ಯುದ್ಧ ಮಾಡ್ಬೇಕಲ್ಲ. ಮತ್ತೆ ನಾವು ಯುದ್ಧದಲ್ಲಿ ನಿಂತ್ಕೋಬೇಕು. ಇವಾಗ ದಾವಿದು ಗೊಲಾತಿನ ಸಾಯಿಸಕ ದಾವಿದೇನು ಓಹೋ ಯುದ್ಧ ಮಾಡೋದಿಲ್ಲ. ದಾವಿದ್ ನಿಂದಿರ್ತಾನೆ. ಯುದ್ಧ ಮಾಡೋದು ಯಾರು? ದೇವ್ರು. ಒಂದೇ ಏಟಿಯಲ್ಲಿ ಶತ್ರುನ ಸಂಹರಿಸ್ತಾನ. ದೇವ್ರೇನಂತ ಹೇಳ್ತಾನೆ ಗೊತ್ತಾ? ನೀನ್ ನಿಂತ್ಕ, ಯುದ್ಧದಲ್ಲಿ ನೀನ್ ನಿಂತ್ಕ. ನಾವು ನಿಂತ್ಕೊಂಡಿಲ್ದಂಗ ನಾವು ಬಲಹೀನರಾಗಿ ಎಲ್ಲದಕ್ಕೂ ನಾವು ಹಿಂದೆ ಜರಿದು, ಎಲ್ಲದಕ್ಕೂ ನಾವು ದೂರವಾಗಿದ್ದು, ಅರೇ ನನ್ನ ಜೀವಿತ ಎದಕ, ಅರೇ ಇವ್ರು ನನಗೆ ಹಂಗ್ ಮಾಡ್ತಾರ, ಅವ್ರು ನನಗೆ ಹಿಂಗ್ ಮಾಡ್ತಾರೆ, ಇವ್ರು ನನಗೆ ಹಿಂಗ್ ಮಾಡ್ತಾರ ಅಂತ ನಾವು ಅನ್ಕೊಂಡು ನಾವು ಬಲಹೀನರಾಗಿವ್ ಅನ್ಕೋ, ಅರೆ ಶತ್ರು ಅಷ್ಟೆಲ್ಲ ಓಡಾಡ್ತಾರೆ ನಮ್ಮ ಮೇಲೆ. ಮತ್ತೆ ನಾವು ನಿಂತ್ಕೊಂಡು ಓಡಾಡ್ಬೇಕಲ್ಲ. బలహీనరాక్తివ ಹಿಂದೆ ಜರಿಬೇಕಾ? లోకములో ఉన్నవాడి కంటను మనలో ఉన్నవాడు గొప్పవాడు. ಆಮೆನ್. ಬಲವಂತುಡು. ಮತ್ತೆ ನಮ್ಮಲ್ಲಿ ಬಲವಂತನದನ, ನಮ್ಮಲ್ಲಿ ಶಕ್ತಿವಂತನದನ, ನಾವಿನ್ನಷ್ಟು ಧೈರ್ಯವಾಗಿ ಹೋರಾಡಬೇಕು.